ನಮಸ್ಕಾರ ಎಲ್ಲರಿಗೂ ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಎವ್ರಿ ಒನ್ ಟು ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ, ಇವತ್ತು ನಾವು 9ನೇ ತರಗತಿಯ ತಿಳಿ ಕನ್ನಡ ಟೆಕ್ಸ್ಟ್ ಬುಕ್ಕಿಂದ ಒಂದು ಪಾಠವನ್ನು ಮಾಡ್ತಾ ಇದ್ದೀವಿ. ವಿ ಆರ್ ಗೋಯಿಂಗ್ ಟು ಡೂ ಅ ಲೆಸನ್ ಫ್ರಮ್ 9th ಸ್ಟ್ಯಾಂಡರ್ಡ್ ತಿಳಿ ಕನ್ನಡ ಟೆಕ್ಸ್ಟ್ ಬುಕ್. ಯಾವ ಪಾಠವನ್ನು ಮಾಡ್ತಾ ಇದ್ದೀವಿ? ವಿ ಆರ್ ಗೋಯಿಂಗ್ ಟು ಡೂ ಅ ಥರ್ಡ್ ಲೆಸನ್, ಜೇನು ಕುರುಬರ ತಾಯಿಯು ಕಾಡು ಆನೆಯ ಮಗನು. ಸೊ ಈ ಪಾಠವನ್ನು ಮಾಡ್ತಾ ಇದ್ದೀವಿ. ಬಿಫೋರ್ ಸ್ಟಾರ್ಟಿಂಗ್ ವಿತ್ ಅ ಲೆಸನ್, ಐ ರಿಕ್ವೆಸ್ಟ್ ಯು ಆಲ್ ಟು ಟೇಕ್ ಔಟ್ ಯುವರ್ ಟೆಕ್ಸ್ಟ್ ಬುಕ್, ಪೆನ್ಸಿಲ್, ಎರೇಸರ್, ವೆರಿ ಯುವರ್ ಫೋನ್ ಆ್ಯಂಡ್ ಸಿಟ್ ಇನ್ ಅ ಕ್ವೈಟ್ ಪ್ಲೇಸ್. ವಿಲ್ ಸ್ಟಾರ್ಟ್ ವಿತ್ ದ ಲೆಸನ್. ಈ ಪಾಠವನ್ನು ಬರೆದಿರೋರು ಅಬ್ದುಲ್ ರಶೀದ್. ಸೊ ಪಾಠ ಶುರು ಮಾಡೋಕ್ಕಿಂತ ಮುಂಚೆ, ಸಿನ್ಸ್ ದಿಸ್ ಲೆಸನ್ ಇಸ್ ಅ ಲಿಟಲ್ ಬಿಗರ್ ಒನ್, ಸೊ ಐ ವಿಲ್ ಬಿ ಗೋಯಿಂಗ್ ಟು ಮೇಕ್ ದಿಸ್ ಲೆಸನ್ video in a 2 parts. So there will be a part 1 and part 2. So this will be the part 1 of this lesson. So after this you will be getting a part 2. So we'll start with the lesson. Before starting, you have a small box there, Pravesha, entrance, before entering to the lesson. So we'll read that. Adunika Kannada Sahityalli, in the new Kannada literature, okay, ಅಂಕಣ ಬರೆದು ಬರಹ ವಿಶಿಷ್ಟವಾಗಿದ್ದು, ಲೈಕ್ ರೈಟಿಂಗ್ ಆರ್ಟಿಕಲ್. ಅಂಕಣ ಬರಹ ಅಂದರೆ ಆರ್ಟಿಕಲ್ ಬರೆಯೋದು. ನಮ್ಮ ಸುತ್ತಮುತ್ತಲಿನ ಸನ್ನಿವೇಶಗಳು, ಇನ್ಸಿಡೆಂಟ್ಸ್, ಘಟನೆಗಳು, ಅಗೇನ್ ಇಟ್ಸ್ ಆಲ್ಸೋ ಕಾಲ್ಡ್ ಇನ್ಸಿಡೆಂಟ್. ವೈಚಾರಿಕತೆ, ವ್ಯಕ್ತಿ ಚಿತ್ರ. ವೈಚಾರಿಕತೆ ಅಂದರೆ ಮಾರಲ್ ಆಗಿ ಬರೆಯುವಂಥದ್ದು, ಅಬೌಟ್ ವ್ಯಕ್ತಿತ್ವ, ಅಬೌಟ್ ಅ ವ್ಯಕ್ತಿ, ಅಬೌಟ್ ಅ ಪರ್ಸನ್ ಇತ್ಯಾದಿ ವಿಷಯಗಳ ನೈಜವಾಗಿ ಬಿಡಿ ಬಿಡಿಯಾಗಿ ವಿವರಿಸಿ. ಸೊ ರಿಯಾಲಿಟಿಯಾಗಿ, ರಿಯಲಿಸ್ಟಿಕ್ ಆಗಿ ಬರೆದು. ಸೊ ಇಟ್ ವಿಲ್ ಬಿ ಅ ವೆರಿ ರಿಯಲಿಸ್ಟಿಕ್ ಆರ್ಟಿಕಲ್ and it will be a very clear detailed article. ಮೌಲ್ಯಗಳನ್ನು ಜೀವಂತವಾಗಿಸಿರುವುದು ಅಂಕಣ ಬರಹದ ಉದ್ದೇಶವಾಗಿದೆ. ಸೊ ದೀಸ್ ಆರ್ ದ ಕ್ವಾಲಿಟೀಸ್ ಆಫ್ ಆರ್ಟಿಕಲ್. ಭಾವುಕ ಜೀವಿಗಳಾದ ಗಿರಿಜನರು ಪ್ರಕೃತಿ, ಪ್ರಾಣಿಯ, ಪಕ್ಷಿಗಳ ಜೊತೆ ವಿಶಿಷ್ಟ ಸಂಬಂಧವನ್ನು ಬೆಸೆದುಕೊಂಡಿರುತ್ತಾರೆ. ಸೊ ಗಿರಿಜನರು ಅಂದರೆ ಬೇಸಿಕಲಿ ಅ ಟ್ರೈಬಲ್ ಕಮ್ಯುನಿಟಿ. So who lives with the forest? They will be very close to the forest. They will be very close to the mother earth. They will be very close to the sand, soil, water, animals and birds. So they build up a very good connection with all the nature elements which everyone should have. But most of the human beings, we don't have it. ತಮ್ಮ ಮಕ್ಕಳನ್ನು ಲಾಲನೆ ಪಾಲನೆ ಮಾಡಿದಂತೆಯೇ ಸೊ ಕಾಡು ಪ್ರಾಣಿಗಳನ್ನು ಪೋಷಿಸುತ್ತಾರೆ. ದ ವೇ ದೇ ನರ್ಚರ್ ಆ್ಯಂಡ್ ಟೇಕ್ ಕೇರ್ ಆಫ್ ದೇರ್ ಚಿಲ್ಡ್ರನ್, ದೇ ಡೂ ದ ಸೇಮ್ ಥಿಂಗ್ ಫಾರ್ ದ ವೈಲ್ಡ್ ಅನಿಮಲ್ಸ್ ಟು. ಪ್ರಾಣಿಗಳ ನಲಿವು ತಮ್ಮ ನಲಿವು ಎಂದು ಭಾವಿಸುತ್ತಾರೆ. ಸೊ ದ ಅನಿಮಲ್ ಎಂಜಾಯ್ಮೆಂಟ್ ವಿಲ್ ಬಿ ಆರ್ ಎಂಜಾಯ್ಮೆಂಟ್ ಅಂತ ದೇ ಫೀಲ್ ಇಟ್. ಅವುಗಳಿಗೆ ನೋವು ಉಂಟಾದರೆ ತಮಗೆ ನೋವಾಯಿತೆಂದು ಚಡಪಡಿಸುತ್ತಾರೆ. ಇಫ್ ದ ಅನಿಮಲ್ ಗೆಟ್ ಹರ್ಟ್, ದೇ ಫೀಲ್ ದಟ್ ದೇ ಹ್ಯಾವ್ ಗಾಟ್ ದಟ್ ಹರ್ಟ್ ಆ್ಯಂಡ್ ದೇ ಫೀಲ್ ದ ಪೇನ್ ಆಫ್ ಇಟ್. ಕಾಡು ಜನರು ಪ್ರಾಣಿಗಳನ್ನು ರಕ್ಷಿಸೆಂದು ದೇವರಲ್ಲಿ ಪ್ರಾರ್ಥಿಸುತ್ತಾರೆ. ದೇ ಆರ್ ದ ಒನ್ ಹೂ ಪ್ರೇ ಫಾರ್ ದ ಅನಿಮಲ್ಸ್, ಹೂ ಪ್ರೇ ಫಾರ್ ದ ಬರ್ಡ್ಸ್, ಹೂ ಪ್ರೇ ಫಾರ್ ವೆಲ್ ಬೀಯಿಂಗ್ ಆಫ್ ಅನ್ ಎವ್ರಿಥಿಂಗ್. ಪ್ರಸ್ತುತ ಪಾಠದಲ್ಲಿ ಇನ್ ದ ಕರೆಂಟ್ ಲೆಸನ್, ಜೇನು ಕುರುಬರ ತಾಯಿಯೊಬ್ಬಳು. ಜೇನು ಕುರುಬರು ದ ಒನ್ ಹೂ ಟೇಕ್ಸ್ ಕೇರ್ ಆಫ್ ದ ಹನಿಬಿ ಕಲ್ಟಿವೇಶನ್ ಮಾಡ್ತಾರಲ್ಲ, ಅದರಿಂದ ಒಂದು ಹೆಂಗಸು, ದ ಲೇಡಿ, ಅನಾಥವಾಗಿದ್ದ ಆನೆ ಮರಿಯನ್ನು. ಸೊ ಶೀಲ್ ಟೇಕ್ ಕೇರ್ ಆಫ್ ಅ ಎಲಿಫೆಂಟ್, ಬೇಬಿ ಎಲಿಫೆಂಟ್ ವಿಚ್ ವಾಸ್ ನಾಟ್ ವಿಚ್ ಹ್ಯಾಡ್ ಕಮ್ ಟು ದಿಸ್ ದ ಕಮ್ಯುನಿಟಿ ಆ್ಯಂಡ್ ವಿಚ್ ಹ್ಯಾಡ್ ಲೆಫ್ಟ್ ದ ಫಾರೆಸ್ಟ್. ಓಕೆ, ಅಂತ ಅನಾಥ ಅಂದರೆ ದ ಒನ್ ಹೂ ಡಸಂಟ್ ಹ್ಯಾವ್ ಅ ಫಾದರ್ ಆ್ಯಂಡ್ ಮದರ್. ಸೊ ದ ಎಲಿಫೆಂಟ್ ಬೇಬಿ ಡಿಂಟ್ ಹ್ಯಾಡ್ ಅ ಫಾದರ್ ಆ್ಯಂಡ್ ಮದರ್. ತನ್ನ ಮಗನೆಂದು ಭಾವಿಸಿ, ಸೊ ಶೀ ಹ್ಯಾಡ್ ಟೇಕನ್ ಕೇರ್ ದಟ್ ಎಲಿಫೆಂಟ್ ಬೇಬಿ ಹ್ಯಾಸ್ ಆಸ್ ಅರ್ ಓನ್ ಸನ್. ಪೋಷಿಸುವ ತಾಯ್ತನವನ್ನು ಕಾಣಬಹುದು. ದಿಸ್ ಇಸ್ ಒನ್ ಬ್ಯೂಟಿಫುಲ್ ಲೆಸನ್ ವಿಚ್ ಈಸ್ ಅಬೌಟ್ ದ ಎಲಿಫೆಂಟ್ ಬೇಬಿ ಆ್ಯಂಡ್ ದ ಲೇಡಿ. ವಿಚ್ ಲೇಡಿ? ಜೇನು ಕುರುಬರ ತಾಯಿ. ವಿಲ್ ಸ್ಟಾರ್ಟ್ ವಿತ್ ದ ಲೆಸನ್. So Jenu Kurubaru is basically children, before starting with the lesson. So this is a kind of a community who search for the bees, honey bees. You know, honeybee play a very big role in our nature, in the eco balancing. When you have a time, please go through and check out why the bees are very, very essential. There is a saying, when there is an end of a bee, there is an end of the world. So that's how the well connected the bees with the world, the living actually. So every living beings are equally important in this life cycle. If the vanishing of a one thing will vanish the entire world, entire life cycle. So this Jenu Kurubaru community, they are the people who used to search for the Jenu, the honey. Jenu Nona is a honey bee.
ಜೇನುತುಪ್ಪ ಇಸ್ ಅ ಹನಿ. ಓಕೆ, ಸೊ ಕರ್ನಾಟಕದಲ್ಲಿ ನೆಲೆಗೊಂಡ ಪೂರ್ವಿಕರಲ್ಲಿ ಮೊದಲಿಗರಾಗಿದ್ದಾರೆ. ಇವರು ಕಾಡನ್ನೇ ನಂಬಿ ಕಾಡಿನಲ್ಲಿಯೇ ಬದುಕುತ್ತಿರುವವರು. ದೀಸ್ ಆರ್ ದ ಪೀಪಲ್ ಹೂ ಟ್ರಸ್ಟ್ ಇನ್ ದ ಫಾರೆಸ್ಟ್, ಹೂ ಬಿಲೀವ್ ದ ಫಾರೆಸ್ಟ್ ಆ್ಯಂಡ್ ಹೂ ಲೀವ್ ಇನ್ ದ ಫಾರೆಸ್ಟ್. ಇವರಿಗೆ ಕಾಡು ಬಿಟ್ಟು ನಾಡಿಗೆ ಬರಬೇಕು ಎಂಬ ಯೋಚನೆಯೇ ಇಲ್ಲ. ದೇ ಡೋಂಟ್ ವಾಂಟ್ ಟು ಎಂಟರ್ ದ ಸಿಟಿ ಅಟ್ ಆಲ್. ಮಲೈ ಮಹದೇಶ್ವರ ಇವರ ಕುಲದೇವರು. ಸೊ ದೇ ಪ್ರೇ ಫಾರ್ ದ ಗಾಡ್ ಮಲೈ ಮಹದೇಶ್ವರ. ಇಂದಿನ ಮೈಸೂರು ಹಾಗೂ ಚಾಮರಾಜನಗರ ಜಿಲ್ಲೆಯ ಕಾಡುಗಳಲ್ಲಿ ವಾಸಿಸುತ್ತಿದ್ದಾರೆ. ಸೊ ಕರೆಂಟ್ಲಿ ಇನ್ ವಿಚ್ ಪ್ಲೇಸ್ ದೇ ಆರ್? ಕರೆಂಟ್ಲಿ ಇನ್ ಮೈಸೂರು, ದ ಕರೆಂಟ್ ಮೈಸೂರು ಆ್ಯಂಡ್ ಚಾಮರಾಜನಗರ. ಆ ಪ್ಲೇಸಲ್ಲಿ ಯು ಕ್ಯಾನ್ ಫೈಂಡ್ ದಿಸ್ ಕಮ್ಯುನಿಟಿ ಪೀಪಲ್. ಜೇನು ಕುರುಬರು ಆನೆಗಳನ್ನು ಪಳಗಿಸುವುದರಲ್ಲಿ ನಿಪುಣರು. These are the people who are very expertise in taking care of a elephant, especially in training the elephant. These people are experts. ನಿಪುಣರು is an expert. ತುಂಬ ಜನ ಜೇನು ಕುರುಬರು ಮಾವುತರಾಗಿ ದಸರಾ ಹಬ್ಬದಲ್ಲಿ ಪಾಲ್ಗೊಳ್ಳುತ್ತಾರೆ. ಸೊ ಯು ಕ್ಯಾನ್ ಸಿ ದೀಸ್ ಆರ್ ದ ಪೀಪಲ್ ಹೂ ಪಾರ್ಟಿಸಿಪೇಟ್ ಇನ್ ದ ದಸರಾ ಫೆಸ್ಟಿವಲ್ ಆಸ್ ಎ ಮಾವುತ. ಮಾವುತ ಅಂದರೆ ದ ಒನ್ ಹೂ ವಿಲ್ ಸಿಟ್ ಆನ್ ದ ಎಲಿಫೆಂಟ್ ಆ್ಯಂಡ್ ಹಿ ವಿಲ್ ಗೈಡ್ ದ ಎಲಿಫೆಂಟ್ ಟು ಗೋ ಇನ್ ಅ ರೈಟ್ ಪಾತ್ ಆ್ಯಂಡ್ ದ ಎಲಿಫೆಂಟ್ ವಿಲ್ ಲಿಸನ್ ಟು ಓನ್ಲಿ ಹಿಮ್. They won't listen to any other person. Elephant will be in a very good rapport with his Mavuta. Dasara is a festival which is celebrated in Karnataka. It's called a Nada Habba. It's Jambu Savari will happen in Mysore. So ಈ ಕೆಲಸಕ್ಕಾಗಿ ಕಾಡಿನ ರಕ್ಷಣೆಗಾಗಿ ಕೆಲಸಕ್ಕೆ ಸೇರಿದ್ದಾರೆ. ಹಾಗೂ ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿ ದೇ ಆಲ್ಸೋ ವರ್ಕ್ ಇನ್ ಕ್ಲೋಸ್ ವಿತ್ ದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಲ್ಸೋ to take care, to protect the forest. This is just a glimpse what is Jenu Kurubar. We'll get into the lesson now. ಈ ತಾಯಿಯ ಹೆಸರು ಗೀತಾ. ಸೊ ದಿಸ್ ಮದರ್ ನೇಮ್ ಇಸ್ ಗೀತಾ. ಈಕೆ ಜೇನು ಕುರುಬರ ಹೆಂಗಸು. ಶಿ ಇಸ್ ಒನ್ ಆಫ್ ದ ಫೀಮೇಲ್ ಫ್ರಮ್ ದ ಕಮ್ಯುನಿಟಿ ಜೇನು ಕುರುಬರು. ಕಷ್ಟಗಳನ್ನು ಉಂಡು ಉಂಡು ಬಹುಶಃ ಈಕೆಯ ಮುಖ ಗಂಡಸಿನಂತೆ ಗಡುಸಾಗಿ ಹೋಗಿದೆ. She has taken care of so much of difficult things, and she has come across so much of difficult things that had made her so rugged and strong, just to look like a male. So that is what they are mentioning here about her strength. So her face looks like a male anta ಹೇಳಿದ್ದಾರೆ. ಮಗನ ಹೆಸರು ಶಿವ. So the son name is Shiva. ತಮಾಷೆ ಎಂದರೆ ಈ ಮಗ ಮನುಷ್ಯ ಪುತ್ರನಲ್ಲ. The thing is, this maga, tamashe andre the comedy here is this, the putra is a son, maga is a son. He is not a manushya, he is not a human being. ಮನುಷ್ಯರ ಗುಂಡೇಟಿನಿಂದ ತೀರಿ ಹೋದ ಹೆಣ್ಣಾನೆಯೊಂದರ ಗಂಡು ಮಗು. ಸೊ ಮನುಷ್ಯರ ಗುಂಡೇಟು ಅಂದರೆ some human being, because of they have shot this elephant, the baby elephant's mother was shot by some human being. ಗುಂಡೇಟು ಅಂದರೆ ದ ಶಾಟ್ ಅಂದರೆ ಗನ್ ಶಾಟ್ ಬೈ some human being. This baby is the son of that female elephant. ತಾಯಿ ತೀರಿ ಹೋದಾಗ ಈತನಿಗೆ ಇನ್ನೂ 2 ತಿಂಗಳು ತುಂಬಿರಲಿಲ್ಲ. When the elephant baby lost his mother, he was not even a 2 months old. ಈಗ ಕಳೆದ 1.5 ತಿಂಗಳಿಂದ from past 1.5 month, ಜೇನು ಕುರುಬರ ಗೀತಾ, ಸೊ ದಿಸ್ ಜೇನು ಕುರುಬರ ಗೀತಾ ಈ ಆನೆಯ ಮಗನನ್ನು ಸಾಕುತ್ತಿದ್ದಾಳೆ. ನೌ ಶಿ ಈಸ್ ಟೇಕಿಂಗ್ ಕೇರ್ ಆಫ್ ದಿಸ್ ಎಲಿಫೆಂಟ್. ಆಕೆ ತನ್ನ ಈ ತಾಯ್ತನವನ್ನು ಎಷ್ಟು ಗಂಭೀರವೂ ಸಹಜವಾಗಿಯೂ ತೆಗೆದುಕೊಂಡಿದ್ದಾಳೆಂದರೆ ಆಕೆಯ ಕಣ್ಣಿಗೆ ರಾತ್ರಿ ಇಡೀ ನಿದ್ದೆ ಹತ್ತುವುದಿಲ್ಲ. ಸೊ ಶಿ ಹ್ಯಾಸ್ ಟೇಕನ್ ದಿಸ್ ದ ಮದರ್ಹುಡ್ ಸೋ ಸೀರಿಯಸ್ಲಿ. ಗಂಭೀರವಾಗಿ ಇಸ್ ಅ ಸೀರಿಯಸ್ಲಿ, ಸಹಜವಾಗಿ, very naturally, that she won't get sleep at all in the night. ಆನೆ ಮಗನಿಗೆ ಹಸುವಿನ ಹಾಲು ಕಾಯಿಸಿ ಕುಡಿಸಲಿಕ್ಕೆ 2 ಸಲ ಹೇಳುತ್ತಾಳೆ. ಸೊ ಟು ಫೀಡ್ ದಿಸ್ ಬೇಬಿ ಎಲಿಫೆಂಟ್ ಬೇಬಿ ಮಿಲ್ಕ್, ಸೊ ಶಿ ವಿಲ್ ಗೆಟ್ ಅಪ್ 2 times in a night. ಆನೆ ಮಗನಿಗೆ ಹಸುವಿನ ಹಾಲು. ಸೊ ಫಾರ್ ದಟ್ ಎಲಿಫೆಂಟ್ ಬೇಬಿ ಶಿ ಗಿವ್ ಅ cow's milk. How she will give? She will first boil it and she will cool down it. Then she will give that milk to the elephant baby 2 times in a night. ಒಂದು ಸಲ ಅದರ ಕಕ್ಕ ಬೆಳೆದು ತೆಗೆಯಲಿಕ್ಕೆ ಹೇಳುತ್ತಾಳೆ. ಕಕ್ಕ ಅಂದರೆ ಇಟ್ಸ್ ಅ ಶಿಟ್. ಸೊ ಶಿ ವಿಲ್ ಆಲ್ಸೋ ಗೆಟ್ ಅಪ್ ಇನ್ ಬಿಟ್ವೀನ್ ಟು
the Ane will make a shit, right? It will poop. So she has to clean that place. So even she will get up for that also. She don't feel bad or something nasty about it because she feels she's a mother of that Ane baby. ಹಗಲು ಅಷ್ಟೇ. ಸೊ ಇವನ್ ಇನ್ ದ ಮಾರ್ನಿಂಗ್ ಕಣ್ಣು ರೆಪ್ಪೆ ಮುಚ್ಚದೆ, ಕಣ್ಣು ರೆಪ್ಪೆ ಅಂದರೆ ವಿತೌಟ್ ಕ್ಲೋಸಿಂಗ್ ದ ಐಲಿಡ್ಸ್, ಶಿವನ ಚಲನವಲನಗಳನ್ನು ಕಾಯುತ್ತಿರುತ್ತಾಳೆ. ಶಿಲ್ ಬಿ ಟೇಕಿಂಗ್ ಕೇರ್ ಆಫ್ ಎವ್ರಿ ಮೂಮೆಂಟ್. ಚಲನವಲನ ಇಸ್ ಅ ಮೂಮೆಂಟ್ ಆಫ್ ಅ ಶಿವ. ಶಿವ ಇಸ್ ಅ ನೇಮ್ ಆಫ್ ಎಲಿಫೆಂಟ್ ಬೇಬಿ. ನಡೆಯುವಾಗ ಅದು ಮುಗ್ಗರಿಸಿದರೆ ಇವಳ ಕರಳು ದಸಕ್ಕೆನ್ನುತ್ತದೆ. ಸೊ ವೈಲ್ ವಾಕಿಂಗ್ ಇಫ್ ಶಿವ ವಿಲ್ ಫಾಲ್ಸ್ ಡೌನ್, ಶಿ ವಿಲ್ ಫೀಲ್ ಕರಳು ದಸಕ್ಕೆನ್ನುತ್ತದೆ ಅಂದರೆ ಶಿ ಫೀಲ್ ವೆರಿ ಹರ್ಟ್ಫುಲ್. ಅಯ್ಯೋ ಶಿವ ಫೆಲ್ ಡೌನ್ ಮೈ ಬೇಬಿ ಅಂತ. ದಟ್ಸ್ ಹೌ ಶಿ ಇಸ್ ವೆಲ್ ಕನೆಕ್ಟೆಡ್ ವಿತ್ ಶಿವ. ಅದು ಧೂಳಿನಲ್ಲಿ ಆಟವಾಡಿ ಸೊಂಡಿಲು ಮಣ್ಣು ಮಾಡಿಕೊಂಡರೆ, ಇಫ್ ಇಟ್ ಪ್ಲೇಸ್ ವಿತ್ ದ ಡಸ್ಟ್. ಡು ಯು ನೋ ಚಿಲ್ಡ್ರನ್, elephant babies are very playful. They enjoy, they play very nicely. So to see that, it's like a wonderful thing. So when this Shiva plays with the dust and he will make his trunk na full mandu madare. Sondilu is a trunk. When he make it completely mannu is a sand. Jenu Kurubara ಭಾಷೆಯಲ್ಲಿ ಅದನ್ನ ಬೈದು, so she'll scold in the community language. ತನ್ನ ಹರಿದ ಶರ್ಟಿನ ತುದಿಯಿಂದ ಅದನ್ನು ಒರೆಸಿ, ಶಿಲ್ ಬಿ ವೇರಿಂಗ್ ಅ ಶರ್ಟ್, ಅಂದರೆ ಶರ್ಟ್ ಇಸ್ ಟೋನ್ ಒನ್, ಹರಿದ ಶರ್ಟು, ದ ಟೋನ್ ಒನ್, ಹರಿಯುವುದು ಇಸ್ ಅ ಟೋನ್ ಒನ್. ಅದನ್ನು ಒರೆಸಿ ಶಿಲ್ ವೈಪ್ ಇಟ್, ಉಜ್ಜಿ ಶುಚಿ ಮಾಡುತ್ತಾಳೆ. ಶಿಲ್ ಕ್ಲೀನ್ ಇಟ್, ಶುಚಿ ಇಸ್ ಅ ಕ್ಲೀನ್. ಹಂಡೆಯಲ್ಲಿ ಬಿಸಿ ನೀರು ಕಾಯಿಸಿ, ಸೊ ಶಿ ವಿಲ್ ಇವನ್ ಹೀಟ್ ದ ವಾಟರ್ ಇನ್ ಅ ವೆಸಲ್. ಹಂಡೆ ಇಸ್ ಅ ಬಿಗ್ ವೆಸಲ್ ವಿಚ್ ಈಸ್ ಕೆಪ್ಟ್ ಫಾರ್ ಹೀಟಿಂಗ್ ದ ವಾಟರ್ ಟು ಟೇಕ್ ಬಾತ್. ದಿನಕ್ಕೆರಡು ಬಾರಿ, ಸೊ ಡೈಲಿ ಟ್ವೈಸ್ ಸ್ನಾನ ಮಾಡಿಸುತ್ತಾಳೆ. ಶಿ ವಿಲ್ ಇವನ್ ಮೇಕ್ ಶಿವ ಟು ಟೇಕ್ ಬಾತ್. ಹಾಲಲ್ಲಿ ರಾಗಿ ಹುಡಿ ಬೆರೆಸಿ, ಸೊ ಇನ್ ದ ಮಿಲ್ಕ್ ಶಿ ವಿಲ್ ಮಿಕ್ಸ್ ದ ರಾಗಿ ಪೌಡರ್. ಅಂಬಲಿ ಮಾಡಿ ಕುಡಿಸಿ, ಅದೇನಾದರೂ ಕುಡಿಯಲಾಗದೆ ಉಗಿದರೆ ಕೆಟ್ಟದಾಗಿ ಬೈಯುತ್ತಾಳೆ. ಸೊ ಶಿಲ್ ಆಲ್ಸೋ ಮಿಕ್ಸ್ ದ ರಾಗಿ ಪೌಡರ್ ವಿತ್ ದ ಮಿಲ್ಕ್, ಜಸ್ಟ್ ಲೈಕ್ ಅ ಟ್ರೀಟಿಂಗ್ ಅ ಬೇಬಿ. ಶಿ ವಿಲ್ ಗಿವ್ ಇಟ್ ಟು ಶಿವ. ಶಿ ವಿಲ್ ಮೇಕ್ ಶಿವ ಟು ಇಟ್. ಇಫ್ ಶಿವ ವೋಂಟ್ ಇಟ್, ಇಫ್ ದ ಶಿವ ಸ್ಪಿಟ್ ದಟ್, ಶಿ ಇವನ್ ಸ್ಕೋಲ್ಡ್ ದ ಶಿವ ವೆರಿ ಬ್ಯಾಡ್ಲಿ. ಬೈದಾದ ನಂತರ ಆಫ್ಟರ್ ಸ್ಕೋಲ್ಡಿಂಗ್ ಶಿಲ್ ಆಲ್ಸೋ ಟೆಲ್, ಅಯ್ಯೋ ನಿನ್ನ ಬೈದನಾ ಕೂಸೆ, ಅಯ್ಯೋ ಡಿಡ್ ಐ ಸ್ಕೋಲ್ಡ್ ಯು, ಐ ಆಮ್ ವೆರಿ ಸಾರಿ ಬೇಬಿ ಅಂತ ರಾಜ ಎಂದು ಮೊಮ್ಮಲ ಮರಗುತ್ತಾಳೆ. ಅಂದರೆ ಶಿ ವಿಲ್ ಇವನ್ ಟೇಕ್ ಕೇರ್ ಆಫ್ ದಟ್ ಬೇಬಿ, ದ ಶಿವ, ವೆರಿ ನೈಸ್ಲಿ. ದಟ್ಸ್ ಹೌ ಶಿ ಇಸ್ ವೆಲ್ ಕನೆಕ್ಟೆಡ್ ವಿತ್ ಶಿವ. ಈ ತುಂಟ ಆನೆ ಮರಿಯೂ ಅಷ್ಟೇ. ದಿಸ್ ದ ಬೇಬಿ, ದ ನಾಟಿ ಎಲಿಫೆಂಟ್ ಬೇಬಿ ಆಲ್ಸೋ ಲೈಕ್ ದಟ್ ಓನ್ಲಿ. ಗೀತಾಳನ್ನು ಮರುಗಿಸಲೆಂದೇ ಬೇಕಾದಷ್ಟು ಕೀಟಲೆಗಳನ್ನು ಮಾಡುತ್ತದೆ. ಜಸ್ಟ್ ಟು ಟೀಸ್ ಗೀತಾ, ಇಟ್ ವಿಲ್ ಪ್ಲೇ ವಿತ್ ಹರ್ ವೆರಿ ನಾಟಿಲಿ. ಬೇಕೆಂತಲೇ, ಸೊ ವಾಂಟೆಡ್ಲಿ ತನ್ನ ಸೊಂಡಿಲಿನಿಂದ ಆಕೆಯನ್ನು ಬಿಗಿದು ಕಟ್ಟಿದ ತುರುಬನ್ನು ಎಳೆಯುವುದು. ಸೊ ವಾಟ್ ಎವರ್ ಶಿ ವಿಲ್ ಬಿ ವೆರಿಂಗ್ ಆನ್ ಹರ್ ಹೆಡ್, ಇಟ್ ವಿಲ್ ಹೋಲ್ಡ್ ಇಟ್ ಆ್ಯಂಡ್ ಇಟ್ ವಿಲ್ ಏನಂತಾರೆ, ಇಟ್ ವಿಲ್ ಪುಲ್ ದಟ್. ಬಿಸಿಲಲ್ಲಿ ಒಣಗಲು ಹಾಕಿದ್ದ ಆಕೆಯ ಹರಿದ ಬಟ್ಟೆಗಳ ಮೇಲೆ ತನ್ನ ಪಾದದ ಚಿತ್ರಗಳನ್ನು ಬಿಡಿಸುವುದು. ಸೊ ಬಿಸಿಲಲ್ಲಿ ಶಿ ವಿಲ್ ಬಿ ಪುಟ್ ಹರ್ ಡ್ರೆಸ್ ಇನ್ ದ ಸನ್ ಟು ಡ್ರೈ. ಆ್ಯಂಡ್ ವಾಟ್ ಕೈಂಡ್ ಆಫ್ ಅ ಡ್ರೆಸ್? ದೋಸ್ ಆರ್ ಲೈಕ್ ಅ ಹರಿದ ಬಟ್ಟೆ. The dresses are already torn, and this naughty elephant, what it will do, it will go and it will stamp its feet on that, and it will come and it will start teasing her by that way also. ಆಗ ಆಕೆ at that time ಸಿಟ್ಟಿನಿಂದ ಆಂಗ್ರಿಲಿ ಅದರ ಕಿವಿ ಹಿಂಡಿ ಮುದ್ದಿ ಹೇಳುತ್ತಾಳೆ. ಶಿ ವಿಲ್ ಹೋಲ್ಡ್ ದ ಇಯರ್ಸ್ ಆ್ಯಂಡ್ ಶಿ ವಿಲ್ ಟೆಲ್ ದ ಬೇಬಿ ಎಲಿಫೆಂಟ್ ಆ್ಯಂಡ್ ಶಿ ವಿಲ್ ಟಾಕ್ ಟು ಬೇಬಿ ಎಲಿಫೆಂಟ್. ಕಿವಿ ಹಿಡಿದು ಎಳೆದುಕೊಂಡು ಆಟದ ಸೆರೆಮನೆ ಅಂತ ಬಿದಿರು ತಡಿಕೆಯ ಅಂಗಳದೊಳಕ್ಕೆ ಸೇರಿಸಿ ಬೈದು ಬಿಡುತ್ತಾಳೆ. ಸೊ ಶಿ ವಿಲ್ ಆಲ್ಸೋ ಸ್ಕೋಲ್ಡ್. ಶಿ ವಿಲ್ hold the ears and she will take him to some place and she will start scolding. What will she scold? ನಾನು ನಿನ್ನ ಅಮ್ಮ, I am your mother. ನೀನು ನನ್ನ ಮಾತು ಕೇಳೋಕು ಹಠ ಮಾಡಿದರೆ ಸೌದೆ ಸೋಟಿನಿಂದ ಬಾರಿಸಿ ಬಿಡುವೆ. ಸೊ ಐ ಆಮ್ ಯೋರ್ ಮದರ್, ಇಫ್ ಯು ವೋಂಟ್ ಲಿಸನ್ ಟು ಮೈ ವರ್ಡ್ಸ್, ನೀನು ನನ್ನ ಮಾತನ್ನು ಕೇಳೋಕು ಹಠ ಮಾಡಿದರೆ, ಇಫ್ ಯು ಆರ್ ವೆರಿ ಅರೋಗೆಂಟ್ ಆ್ಯಂಡ್ ಇಫ್ ಯು ಡೋಂಟ್ ಲಿಸನ್ ಟು ಮೈ ವರ್ಡ್ಸ್, ಸೌದೆ ಸೌಟಿನಿಂದ, ವಿತ್ ದ ವುಡನ್ ಸೌಟು. ಸೌಟು ಇಸ್ the one which is spatula, which is used to serve the food. So with it, which is made up of a ಸೌದೆ ಅಂದರೆ wood, I will
ಗಿವ್ ಅ ಪೆಟ್ ಟು, ಐ ವಿಲ್ ಗಿವ್ ಯು, ಹಿಟ್ ಯು ವಿತ್ ದಟ್ ಅಂತ ಶಿ ವಿಲ್ ಟೆಲ್ ಟು ಶಿವ. ಶಿವನೂ ಅಷ್ಟೇ ತಾನು ಆನೆ ಮರಿ ಎಂಬುದನ್ನು ಮರೆತು ವಿಧೇಯ ಮಗನಂತೆ ಅಳಲು ತೊಡಗುತ್ತದೆ. ಸೊ ಶಿ ವಿಲ್ ಫರ್ಗೆಟ್ ದಟ್ ಐ ಆಮ್ ಎಲಿಫೆಂಟ್ ಬೇಬಿ. ವೆನ್ ಎವರ್ ಶಿ is scold, Shiva will start crying. You know children, elephants are very emotional and very intelligent animal in the world. Very intelligent, and they mark their boundaries very well. Elephants are the one, actually the king of the jungle, because they are the one who mark their territory. So whatever we have always we people tell that elephant has crossed the forest and it has come to the city, and no, elephant are there in own territory. So what is the thing is, elephants will always mark, they will always go for a rounds, and every year they make sure that the entire territory is being walked. So when they are walking, if the territory is already taken by a human beings, and the elephant doesn't know that the territory is belong to the humans and it is already been captured from the wild animals, it is being taken from the forest, the elephant doesn't know, but elephant knows that this place is mine. When it is coming to that place, it clearly says that that is a territory of elephant, it doesn't belong to the human being. So elephant is not coming to our territory. We are in elephant's territory, we are in the forest, we have taken the forest from them. So it's not the elephant's mistake, it's a mistake of the people. But what we do, we make a trouble, we give a trouble to those, the pavam elephants, for those very innocent animals. So Shiva will also start crying after listening to that scolding. ಆದರೆ ಅದರ ಅಳು ಪುಟ್ಟ ಆನೆಯೆಂದು ಗೀಳಿಡುವಂತೆ ಕೇಳುತ್ತದೆ. ಸೊ ಹೌ ದ ಸೌಂಡ್ ಇಟ್ ವಿಲ್ ಬಿ, ಪುಟ್ಟ ಆನೆ, ದ ಎಲಿಫೆಂಟ್ ಬೇಬಿ, ಸೊ ದಟ್ಸ್ ಹೌ ಇಟ್ ವಿಲ್ ಬಿ, ಇಟ್ ಸೌಂಡ್ಸ್ ಲೈಕ್. 3.5 ತಿಂಗಳ ಆನೆ ಮರಿ ಗೀಳಿಡುವ ಸದ್ದು, ಗೀಳಿಡೋದು ಅಂದರೆ ದ ಸೌಂಡಿಂಗ್, ಓಕೆ. ಸೊ ದ 3 months ಓಲ್ಡ್ ಎಲಿಫೆಂಟ್ ಬೇಬಿ ಗೀಳಿಡುವ ಸದ್ದು, ಆ ಸದ್ದು ಮಾತ್ರ ಸಾಕು ನಮಗೆ ಇದೆಲ್ಲ ಸಹಜವಾಗಿಲ್ಲ ಅಂತ ಅನಿಸಲಿಕ್ಕೆ. ಗೀತಾ, ನೋಡು ಶಿವನ ಕಣ್ಣಲ್ಲಿ ನೀರು ಬರುತ್ತಿದೆ, ಏನಾದರೂ ಸೋಂಕು ಗೀಂಕು ತಗಲಿರಬೇಕು ಅನ್ನುತ್ತೇನೆ. ಸೋಂಕು ಅಲ್ಲ, ಗೀಂಕು ಅಲ್ಲ, ಅದಕ್ಕೆ ಅದರ ತಾಯಿಯ ನೆನಪು ಆಗಿರಬೇಕು ಸಾಹೇಬರೇ ಆಕೆ ಅನ್ನುತ್ತಾಳೆ. There is one officer who is talking to Shiva, who is talking to Geeta. He will tell Geeta, please look into the Shivana kannu. Look his eyes. Neer bardide, it's watering. Maybe he has got some infection. Anta the officer will tell to Geeta. Sonku is an infection. For that the Geeta will tell, there is no sonku and all. Ginku is just like another rhyming word. ಅದರ ತಾಯಿಯ ನೆನಪು ಆಗಿರಬೇಕು. ಮೇ ಬಿ ಹಿ ಈಸ್ ಥಿಂಕಿಂಗ್ ಆಫ್ ಹಿಸ್ ಮದರ್ ಅಂತ ಗೀತಾ ವಿಲ್ ಸೇ ಟು ದ ಆಫೀಸರ್. ಸಾಹೇಬರೇ ಇಸ್ ಅ ಆಫೀಸರ್. ಹಾಗೆ ಅನ್ನುವಾಗ ಆಕೆಯ ಕಣ್ಣಲ್ಲಿ ಒಂದು ನೋವಿನ ಸೆಳಕು ಮಿಂಚಿನಂತೆ ಮೂಡಿ ಮಾಯವಾಗುತ್ತದೆ. ಸೊ ವೆನ್ ಶಿ ಈಸ್ ಟೆಲ್ಲಿಂಗ್ ದಟ್ ಶಿ ಹ್ಯಾಸ್ ಅ ನೋವು, ದ ಪೇನ್ಫುಲ್, ಸೊ ಶಿ ಹ್ಯಾಸ್ ದಟ್ ಪೇನ್ ಇನ್ ಹರ್ ಐಸ್. ಸೊ ಇಟ್ ವಿಲ್ ಕಮ್ ಇನ್ ಹರ್ ಐಸ್ ವಿದಿನ್ ಅ ಸ್ಪ್ಯಾನ್ ಆಫ್ ಟೈಮ್ ಆ್ಯಂಡ್ ಇಟ್ ವಿಲ್ ಜಸ್ಟ್ ವ್ಯಾನಿಷ್ ಇನ್ ಅ ಸ್ಪ್ಯಾನ್ ಆಫ್ ಅ ಟೈಮ್. Shiva feels the pain of a Shiva. ಆಕೆ ಉತ್ಸಂತ ನೆಲದಲ್ಲಿ ಮಂಡಿಯೂರಿ ಕುಳಿತು ಬಿಡುತ್ತಾಳೆ. She'll just fall on the ground with her knees. ಆಮೇಲೆ ಏನೇನೋ ಕಥೆಗಳನ್ನು ಹೇಳುತ್ತಾಳೆ. Then later she'll tell some more other stories. ಅದರಲ್ಲಿ ಏನೇನೋ ಕೊಂಚ ನನಗೆ ಅರ್ಥವಾಗುತ್ತದೆ. In that story I'll understand a little bit of a thing. ಕೊಂಚ is a little bit. ಉಳಿದಿದ್ದು ಹಾಗೆ ಗಾಳಿಯಲ್ಲಿ ಹೊರಟು ಹೋಗುತ್ತದೆ. ರಿಮೈನಿಂಗ್ ಇಟ್ ವಿಲ್ ಜಸ್ಟ್ ಗೋ ಆಫ್ ಇನ್ ದ ವಿಂಡ್ ಅಂತ ಹೇಳ್ತಾರೆ. ಸೊ ವಾಟ್ ಹ್ಯಾಪನ್ ನೆಕ್ಸ್ಟ್? ವಾಟ್ ಡಿಡ್ ಗೀತಾ ಡೂ? ವಾಟ್ ಡಿಡ್ ಶಿವಾ ಡೂ? ವಾಟ್ ಡಿಡ್ ದ ಆಫೀಸರ್ ಡೂ? ವಾಟ್ ಹ್ಯಾಪನ್ ಟು ದೆಮ್? ವಿಲ್ ಲರ್ನ್ ದಿಸ್ ಇನ್ ಅ ನೆಕ್ಸ್ಟ್ ಪಾರ್ಟ್. ಸೊ ಚಿಲ್ಡ್ರನ್, ಪ್ಲೀಸ್ ಲಿಸನ್ ಟು ದ ಸ್ಟೋರಿ ಒನ್ಸ್ ಅಗೇನ್ ಇಫ್ ಯು ಆರ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್. ಆ್ಯಂಡ್ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಅವ್ರು ರೈಟ್ ಅ ಮೇಲ್ ಟು yashasvikannadavani@gmail.com. And ಈ ಲೆಸನನ್ನು if your friends are struggling in understanding the lesson, please share with them. So knowledge sharing is also gaining the knowledge. You can also explain the lesson to them also. So like ಮಾಡಿ, share ಮಾಡಿ, subscribe ಮಾಡಿ. I'll meet you all in the second part ಅಂತ ಹೇಳ್ತಾ ಧನ್ಯವಾದಗಳು. From Yashasvi Kannadavani, there are many e-books that is being launched, even for children as well as adults. So for adults, the Spoken Kannada ebook part 1 is being launched, and the link for this is mentioned in the description box. Please go check it out, the description box, and purchase the book.
The one specialty thing of this book is in a colloquial version, and this is the one and only book and the first book which is available in the market which is in a colloquial version, just not in a written version. Make use of this book, along with also follow my Instagram page to get the spoken Kannada lessons for the adults. I hope this will be very useful for you, and the book is in a very affordable price. And for children, there are storybook level 1, level 2, vocabulary book, and the tense book is been there. Please make use of these ebooks. Again, link for all these books is been mentioned in the description box. Please go check out the description box and make use of these books. These books will help your children to make the sentence structures in a proper way, improves their language fluency, improves their vocabulary in a language, and actually it will bring too much of interest to them in Kannada learning. So make use of these books for your children. And there are workshops which is available in the YouTube itself in a playlist named Workshop 1 and Workshop 2. If your child is really struggling with the basics like a Varnamale, Kagunita, Vattakshura, Arkavali, words, make use of these workshop. Link for these workshop is mentioned in the description box. Please make sure you will go to the description box and use all these links. Workshop is a free of cost. It is available in the YouTube itself, and all the ebooks it will be, you have to pay and use those books. There is a sample copy for everything. You can just look into the sample copy and you can purchase. Like ಮಾಡಿ, share ಮಾಡಿ, subscribe ಮಾಡಿ. So knowledge will gain only by sharing the knowledge. So children, if you have learned something, teach to your friends also, and this will help you in your gaining the knowledge. So thank you so much, and if you are not subscribed to the channel, subscribe ಮಾಡ್ಕೊಳ್ಳಿ. Click on the notification, click on the bell link so that you will get notified as and when I upload the videos. Thank you so much. I'll meet you all ಅಂತ ಹೇಳ್ತಾ ಧನ್ಯವಾದ.